ಧ್ರುವಂತ್ ಅವ್ರ ಬಗ್ಗೆ ನೋಡಿದಾಗ ವಾರ ಪೂರ್ತಿ ಫುಲ್ ಮಹಾಕಾಲ್ ಚಾಮುಂಡೇಶ್ವರಿ ಹಂಗೆ ಹಿಂಗೆ ಅಂತ ಫುಲ್ ಟ್ರಿಗರ್ ಆಗಿರ್ತಾರೆ. ವೀಕೆಂಡ್ ಬಂತು ಅಂದ್ರೆ ಹಿಸ್ ಲೈಕ್ ಸ್ಮೈಲಿ, ಏನ್ ಹೇಳಿದ್ರು ಸ್ಮೈಲ್ ಆಗಿರ್ತಾರೆ. ಅದ್ ಏನದು ನಮ್ಗೆ ಈಗ್ಲೂ ನಮಗೂ ಆಡಿಯನ್ಸ್ಗೂ ಒಳಗಡೆ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಬೆಳಗ್ಗೆನೆ ಎದ್ದು ಸ್ಪೆಷಲಿ ಲಾಸ್ಟ್ 2 weeks ಅಂತೂ ಅಶ್ವಿನಿ ಮ್ಯಾಮು ಧ್ರುವಂತು ಎಲ್ಲರಿಗೂ ಮುಂಚೆ ಸ್ನಾನ ಮಾಡ್ಬಿಡೋರು, ಬೀನ್ ಬ್ಯಾಗ್ ಹಾಕೊಳ್ಳೋದು, ಅವ್ರು ಸ್ನಾನ ಮಾಡೋದು, ಪೂಜೆ ಮಾಡೋದೆಲ್ಲ ನೋಡಿ ಒಂಥರ ಅಯ್ಯೋ ವಾವ್ ಅಂತ ಅನ್ಸ್ಬೇಕು. ಅಲ್ಲಿ ಹೊರಗಡೆ ಹೋಗ್ತಿದ್ದಂಗೆ ಫುಲ್ ಒಂಥರ ಬೇರೆಯವ್ರನ್ನ ಮಾತಾಡೋದು ಅಥವಾ ಟಾಂಟ್ ಮಾಡೋದು, ಟ್ರಿಗರ್ ಮಾಡೋದು, ಅದನ್ನು ಅವರು ಜಾಸ್ತಿ ಮಾಡಕ್ ಶುರು ಮಾಡ್ಬಿಟ್ರು. ಅಂದ್ರೆ ಅವಾಗ ಒಂಥರ ಅನ್ಸಿತ್ತು ಓಕೆ ಇವ್ರು ಬೇಕು ಅಂತ ಮಾಡ್ತಿದ್ದಾರೆ, ಇಟ್ಸ್ ಮ್ಯೂಚುವಲ್. ಎತ್ತಾಕದ್ ಮಾತ್ರ ಗಿಲ್ಲಿ ಮೇಲೆ ಎತ್ತಾಕ್ತಿದ್ದಾರೆ, ಬಟ್ ಮ್ಯೂಚುವಲ್ ಅವ್ರದ್ದು ಅಷ್ಟೇ ಒಂಥರ ಟ್ರಿಗರ್ ಮಾಡ್ಬೇಕು, ಅದೇ ನಮಗ್ ಫುಟೇಜ್ ಬಿಡ್ಬೇಕು ಅನ್ನೋ ತರ ಮಾಡ್ತಿದ್ದಾರೆ ಅಂತ ಅನಿಸ್ತು. ಆಕ್ಚುಲಿ ನಮಗೆ ಅಲ್ಲೊಂದಿಷ್ಟು ಜನ ನೋಡಿದಾಗ ಹೊರಗಡೆ ಹೇಗಿದ್ದಾರೋ ಒಳಗಡೆನೂ ಹಾಗೆ ಇದ್ದಾರೆ ಅನ್ನಿಸ್ತಿತ್ತು. ಬಟ್ ನಮ್ಗೆ ಧ್ರುವಂತ್ ಅವ್ರನ್ನ ನೋಡಿದಾಗ ಒಂದಷ್ಟು ಜನಕ್ಕೆ ಇವ್ರು ಇವಾಗ್ಲೂ ಅರ್ಥ ಆಗಲ್ಲ ಅವ್ರು ರಿಯಲ್ ಆಗಿ ಇದ್ದಾರಾ ಅಥವಾ ಸುಮ್ನೆ ಏನೋ ಒಂದ್ ಮಾಡ್ತಾ ಇದ್ದಾರಾ ಅಂತ. ಅಂದ್ರೆ ಅವರು ಒಂಥರ ಪೇಶನ್ಸ್ ಅಲ್ಲಿ ಇರ್ತಾರೆ. ಅವಾಗೆಲ್ಲ ಅವ್ರು ಮಾತಾಡ್ಸೋದಾಗಿದ್ರು ಮೇಡಮ್ ಅಂತಾನೆ ಮಾತಾಡ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ಇರ್ತಾರೆ. ಬಟ್ ಅವ್ರ ಒಂಥರ ಕೋಪ ಮಾಡ್ಕೊಂಡ ತಕ್ಷಣ ಅವರು ಫುಲ್ ಚೇಂಜ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಆಕ್ಷನ್ಸ್ ಆಗಿರ್ಬೋದು, ಅವ್ರು ಮಾತಾಡೋ ಮಾತುಗಳಾಗಿರ್ಬೋದು. ಈಗ ಲಾಸ್ಟ್ ವೀಕ್ ಅದೇ ಆಗುತ್ತೆ, ರಕ್ಷಿತನ್ ಕಂದ ಆ ತರ ಎಲ್ಲ ಹಿಂದೆ ಮಾತಾಡ್ತಾರೆ, ಅಶ್ವಿನಿ ಮ್ಯಾಮ್ ಹೇಳ್ತಾರೆ ಅವ್ರಿಬ್ರು ಮಾತಾಡೋದು. ಹಂಗ ಅಡ್ರೆಸ್ ಮಾಡ್ಬೇಕಾರೆ ಅವಳ ಮುಂದೆ ಅಸಹ್ಯ ಆ ತರದೆಲ್ಲ, ಅಂದ್ರೆ ತುಂಬಾ ಕಾಂಟ್ರಾಸ್ಟ್ ಆತರ ಬಿಹೇವ್ ಮಾಡ್ತಿದ್ರು. ಅದಕ್ಕೆ ನಮ್ಗೆ ಒಂಥರ ಅಂಡ್ ಕಂಪ್ಲೀಟ್ಲಿ ವ್ಯಕ್ತಿತ್ವದ ಆಟ ಅಂದಾಗ ಅರ್ಥ ಮಾಡ್ಕೊಡೋದೇ ಒಂದ್ ಸ್ವಲ್ಪ. ಆಕ್ಚುಲಿ ಇವರು ಜಾನ್ವಿ ಮ್ಯಾಮ್ ಮತ್ತೆ ಅಶ್ವಿನಿ ಮ್ಯಾಮ್ ಸ್ಟಾರ್ಟಿಂಗ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ರಘೋರ್ ಬಂದಾಗ್ಲೂ ಅಶ್ವಿನಿ ಮೇಡಮ್ ಪರವಾಗಿ ನಿಂತ್ಕೊಂತಾರೆ, ಜಾನ್ವಿ ಅವರು ಮಿಡ್ಲಲ್ಲಿ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ. ಅದ್ ಎಲ್ ರಿಯಲೈಸ್ ಆಯ್ತು? ರಿಯಲೈಸ್ ಆಯ್ತು ಅನ್ನೋದಕ್ಕಿಂತ ಅವ್ರು ಒಂದ್ಸಲಿ ಹೇಳ್ತಾರಲ್ಲ, ನಾವು ಮಾತಾಡ್ಕೊಂಡು ಬಿಟ್ಟಿದ್ವಿ ಹೌದು ಅಂತ. ಅವಾಗ ಒಂಥರ ಆಕ್ಚುಲಿ ಜಾನ್ವಿ ಮ್ಯಾಮ್ ಮತ್ತೆ ಅಶ್ವಿನಿ ಮ್ಯಾಮ್ ಜಗಳ ಮಾಡ್ಕೊಂಡಾಗ ನಾವ್ ಜಾನ್ವಿ ಹತ್ರ ಹೇಳ್ತೀನಿ, ಬಿಕಾಸ್ ನಂಗೆ ಮುಂಚೆ ಗೊತ್ತಿರ್ತಾರೆ ಆಕ್ಚುಲಿ ನಿಮ್ದು ಈ ತರನೇ ಇಷ್ಟ, ಜಾನು ಹಿಂಗೆ ಚೆನ್ನಾಗ್ ಅನ್ಸ್ತೀರಾ ಎಲ್ಲ ಜೊತೆ, ಈ ವಾರ ಅವ್ರಿಗೂ ಆ ವಾರ ಉತ್ತಮನೂ ಬರೋದು ಅಂತ. ಬಟ್ ಮೆಣಸಿನ್ಕಾಯಿ ತಿನ್ನೋ ಆಕ್ಟಿವಿಟಿಯಲ್ಲಿ ಗೊತ್ತಾಗುತ್ತೆ ದಟ್ ಅವ್ರಿಬ್ರು ಮಾತಾಡ್ಕೊಂಡು ಅವಾಗ ಒಂಥರ ಅಂದ್ರೆ ಗೇಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ, ಈ ತರನು ಮಾಡ್ಬೋದಾ ಅಂತ ಅಷ್ಟು ಇಷ್ಟ ಆಗ್ಲಿಲ್ಲ ಅವಾಗ.